ಮಹಾಭಾರತದಲ್ಲಿ ತನ್ನ ಎಲ್ಲ ಕೌರವ ಮಕ್ಕಳನ್ನು ಕಳೆದುಕೊಂಡ ಗಾಂಧಾರಿ ಎಲ್ಲವನ್ನೂ ತಿಳಿದಿದ್ದ ಶ್ರೀಕೃಷ್ಣ ಯುದ್ಧವನ್ನು ನಿಲ್ಲಿಸಲಿಲ್ಲ ಎಂಬ ಕಾರಣಕ್ಕೆ ಕೋಪದಿಂದ ಶ್ರೀಕೃಷ್ಣನಿಗೆ ನಿನ್ನ ಎಲ್ಲ ಯದುವಂಶ ಪರಿವಾರದವರು ಒಬ್ಬರನ್ನೊಬ್ಬರು ಕೊಂದು ಇದೇ ದ್ವಾರಕ ನಗರ ಸಮುದ್ರದಲ್ಲಿ ಮುಳುಗಲಿ ಎಂದು ಶಾಪವನ್ನು ಹಾಕುತ್ತಾಳೆ. ಗಾಂಧಾರಿ ಶಾಪದ ಹಾಗೆ 36 ವರ್ಷಗಳ ನಂತರ ಯದುಕುಲ ನಿರ್ವಂಶವಾಗಿ ದ್ವಾರಕ ನಗರ ಸಮುದ್ರದಲ್ಲಿ ಮುಳುಗಿ ಹೋಗುತ್ತದೆ. ಕೆಲವು ದಿನಗಳ ನಂತರ ಕೃಷ್ಣ ಅರಣ್ಯದಲ್ಲಿ ಮಲಗಿರುವಾಗ ಜರ ಎಂಬ ಬೇಟೆಗಾರ ಕೃಷ್ಣನ ಪಾದವನ್ನು ಜಿಂಕೆ ಎಂದು ಕಂಡು ದೂರದಿಂದ ಬಾಣವನ್ನು ಬಿಡುತ್ತಾನೆ. ಆ ಬಾಣ ಕೃಷ್ಣನ ಹೆಬ್ಬೆರಳಿಗೆ ಬೀಳುತ್ತದೆ. ಆ ಬೇಟೆಗಾರ ಜರ ಶ್ರೀಕೃಷ್ಣನನ್ನು ಕಂಡು ನನ್ನದು ತಪ್ಪಾಯಿತು ಎಂದು ಕೇಳುವಾಗ ಶ್ರೀಕೃಷ್ಣ ನಿನ್ನದೇನು ತಪ್ಪಿಲ್ಲ ಎಂದು ಹೇಳಿ ಭೂಲೋಕವನ್ನು ತ್ಯಜಿಸುತ್ತಾನೆ. ಈ ವಿಷಯವನ್ನು ತಿಳಿದ ಅರ್ಜುನ ಕೃಷ್ಣನ ಕೊನೆಯ ಅಂತ್ಯ ಸಂಸ್ಕಾರವನ್ನು ಮಾಡುತ್ತಾನೆ. ಕೊನೆಯಲ್ಲಿ ಉಳಿದ ಕೃಷ್ಣನ ಹೃದಯ ಒಂದು ದಿವ್ಯ ರೂಪದಲ್ಲಿ ಹೊಳೆಯುತ್ತಿತ್ತು. ಅದನ್ನು ಒಂದು ಮರದ ಕಟ್ಟಿಗೆಯಲ್ಲಿ ಇಟ್ಟು ನದಿಯಲ್ಲಿ ಬಿಡುತ್ತಾನೆ. ದೂರದ ಅರಣ್ಯದಲ್ಲಿ ಇರುವ ವಿಶ್ವಬಾಸು ಎಂಬ ಒಬ್ಬ ಆದಿವಾಸಿಗೆ ಈ ಕೃಷ್ಣನ ಹೃದಯವು ಸಿಕ್ಕಿ ಅದನ್ನು ಅವನು ನೀಲಮಾಧವ ಎಂದು ಕರೆದು ಒಂದು ಗುಹೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡುತ್ತಾನೆ. ಅಲ್ಲಿಗೆ ಕೇವಲ ಆದಿವಾಸಿ ಪಂಗಡದವರು ಮಾತ್ರ ಹೋಗಲು ಅವಕಾಶ ಇರುತ್ತದೆ. ಇದೇ ಸಮಯದಲ್ಲಿ ಅವಂತಿ ನಗರದಲ್ಲಿ ಇಂದ್ರದ್ಯುಮ್ನ ಎಂಬ ರಾಜ ವಿಷ್ಣುವನ್ನು ನೋಡಬೇಕು ಎಂದು ಪ್ರತಿದಿನವೂ ಯಜ್ಞ ಪೂಜೆ ಪುರಸ್ಕಾರಗಳನ್ನು ಮಾಡುತ್ತಿರುತ್ತಾನೆ. ಒಂದು ದಿನ ಒಬ್ಬ ಋಷಿ ಬಂದು ಇಂದ್ರದ್ಯುಮ್ನಿಗೆ ಒಡಿಸ್ಸಾ ರಾಜ್ಯದಲ್ಲಿ ಆದಿವಾಸಿಗಳ ಕಾಡಿನಲ್ಲಿ ನೀಲಮಾಧವ ಎಂದು ವಿಷ್ಣುವನ್ನು ಆರಾಧಿಸುತ್ತಾರೆ, ಅಲ್ಲಿ ನಿಜವಾಗಲೂ ವಿಷ್ಣು ಇದ್ದಾನೆ ಎಂದು ಹೇಳುತ್ತಾನೆ. ಕುತೂಹಲಕಾರಿಯಾದ ಇಂದ್ರದ್ಯುಮ್ನ ತನ್ನ ರಾಜ್ಯದ ಪೂಜಾರಿ ವಿದ್ಯಾಪತಿಯನ್ನು ಕಳಿಸಿ ನೀಲಮಾಧವನನ್ನು ಕರೆತರಲು ಹೇಳುತ್ತಾನೆ. ವಿದ್ಯಾಪತಿ ಒಡಿಸ್ಸಾಗೆ ಬಂದಾಗ ವಿಶ್ವಬಾಸು ನೀಲಮಾಧವನನ್ನು ನೋಡಲು ನಿರಾಕರಿಸುತ್ತಾನೆ. ವಿದ್ಯಾಪತಿ ತನ್ನ ಚಾಣಕ್ಯತೆ ಬುದ್ಧಿಯನ್ನು ಬಳಸಿ ಅಲ್ಲಿಯೇ ಉಳಿಯುತ್ತಾನೆ. ಕೆಲವು ದಿನಗಳ ನಂತರ ವಿಶ್ವಬಾಸುವಿನ ಮಗಳು ಲಲಿತಾಳನ್ನು ಪ್ರೀತಿಸಿ ಮದುವೆ ಆಗುತ್ತಾನೆ. ಆಗ ಲಲಿತಾ ತನ್ನ ಗಂಡ ವಿದ್ಯಾಪತಿಗೆ ನೀಲಮಾಧವನನ್ನು ತೋರಿಸು ಎಂದು ತನ್ನ ತಂದೆಯಾದ ವಿಶ್ವಬಾಸುಗೆ ಹೇಳುತ್ತಾಳೆ. ಮಗಳ ಬಲವಂತದ ಆಸೆಗೆ ಸೋತು ವಿಶ್ವಬಾಸು ಯೋಚನೆ ಮಾಡಿ ವಿದ್ಯಾಪತಿಗೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ದೂರದ ಗುಹೆಗೆ ಕರೆದುಕೊಂಡು ಹೋಗುತ್ತಾನೆ. ಆ ಚಾಣಾಕ್ಷಿ ವಿದ್ಯಾಪತಿ ತಾನು ಹೋಗುವ ದಾರಿಯಲ್ಲಿ ವಿಶ್ವಬಾಸುವಿಗೆ ಗೊತ್ತಾಗದ ಹಾಗೆ ಸಾಸಿವೆ ಕಾಳುಗಳನ್ನು ಉದುರಿಸುತ್ತಾ ಹೋಗುತ್ತಾನೆ. ನೀಲಮಾಧವನನ್ನು ನೋಡಿ ವಿದ್ಯಾಪತಿ ಧನ್ಯನಾಗುತ್ತಾನೆ. ಕೆಲವು ದಿನಗಳ ನಂತರ ಇಂದ್ರದ್ಯುಮ್ನ ರಾಜ್ಯಕ್ಕೆ ಮರಳಿ ಬಂದು ರಾಜನನ್ನು ಒಡಿಸ್ಸಾಗೆ ಕರೆದುಕೊಂಡು ಹೋಗುತ್ತಾನೆ. ಸಾಸಿವೆ ಕಾಳು ಹಾಕಿದ ದಾರಿಯಲ್ಲಿ ಸಾಸಿವೆ ಗಿಡವಾಗಿ ಬೆಳೆದು ಗುಹೆಗೆ ದಾರಿಯಾಗಿ ಅವಕಾಶವನ್ನು ಮಾಡಿಕೊಡುತ್ತದೆ. ಗುಹೆಯ ಸಮೀಪ ವಿದ್ಯಾಪತಿ ಹಾಗೂ ಇಂದ್ರದ್ಯುಮ್ನ ಬಂದಾಗ ಇನ್ನೇನು ವಿಷ್ಣುವನ್ನು ನೋಡುತ್ತೇನೆ ಎಂದು ಖುಷಿಯಲ್ಲೇ ಇದ್ದ ರಾಜ ಗುಹೆಯ ಒಳಗಡೆ ಬಂದಾಗ ಅಲ್ಲಿ ನೀಲಮಾಧವ ಇರುವುದಿಲ್ಲ. ನಿರಾಸೆಗೊಂಡ ಇಂದ್ರದ್ಯುಮ್ನ ಹಿಂತಿರುಗುತ್ತಾನೆ. ಒಂದು ದಿನ ಇಂದ್ರದ್ಯುಮ್ನನ ಕನಸಿನಲ್ಲಿ ವಿಷ್ಣು ಪ್ರತ್ಯಕ್ಷನಾಗಿ ಸಮುದ್ರದಲ್ಲಿ ನಿನಗೆ ಒಂದು ಮರದ ತುಂಡು ಸಿಗುತ್ತದೆ, ಅದರಲ್ಲಿ ನನ್ನ ವಿಗ್ರಹವನ್ನು ಮಾಡಿ ಪೂಜಿಸು, ನಾನು ನಿನ್ನ ಜೊತೆಯಲ್ಲೇ ಇರುತ್ತೇನೆ ಎಂದು ಹೇಳುತ್ತಾನೆ. ಹೇಳಿದ ಹಾಗೆ ಮರುದಿನ ಸಮುದ್ರದಲ್ಲಿ ಇಂದ್ರದ್ಯುಮ್ನಿಗೆ ಮರದ ತುಂಡು ಸಿಗುತ್ತದೆ. ವಿಶ್ವಬಾಸುವಿನ ಸಹಾಯದಿಂದ ಅದನ್ನು ಅರಮನೆಗೆ ತರುತ್ತಾನೆ. ಆದರೆ ಯಾವ ಶಿಲ್ಪಿಯಿಂದಲೂ ಆ ಮರದ ತುಂಡನ್ನು ಕೆತ್ತಲು ಆಗುವುದಿಲ್ಲ. ಆಗ ಇಂದ್ರಲೋಕದಿಂದ ವಿಶ್ವಕರ್ಮ ಒಬ್ಬ ಋಷಿಯ ಅವತಾರದಲ್ಲಿ ಬಂದು ನಾನು ಮಾಡುತ್ತೇನೆ, ಆದರೆ ಕೆಲವು ಷರತ್ತುಗಳು ಇದೆ ಎಂದು ಹೇಳುತ್ತಾನೆ. ರಾಜ ಇಂದ್ರದ್ಯುಮ್ನ ಏನದು ಷರತ್ತು ಎಂದು ಕೇಳಿದಾಗ ಆ ಋಷಿಯು ನಾನು 21 ದಿನಗಳ ಕಾಲ ಒಂದು ಕೊಠಡಿಯಲ್ಲಿ ಒಬ್ಬನೇ ಕೆಲಸ ಮಾಡುತ್ತೇನೆ, ಯಾರೂ ಒಳಗಡೆ ಬರಬಾರದು ಹಾಗೂ ಏನನ್ನು ಕೇಳಬಾರದು ಎಂದು ಹೇಳುತ್ತಾನೆ. ಷರತ್ತನ್ನು ರಾಜ ಒಪ್ಪಿಕೊಳ್ಳುತ್ತಾನೆ. ಹಾಗೆ ವಿಶ್ವಕರ್ಮ ಆ ಋಷಿಯು ಕೆಲಸವನ್ನು ಶುರು ಮಾಡುತ್ತಾನೆ. 15 ದಿನಗಳು ಕಳೆದ ಮೇಲೆ ಕೊಠಡಿಯಿಂದ ಕೆತ್ತನೆಯ ಶಬ್ದ ಕೇಳದ ಕಾರಣ ಇಂದ್ರದ್ಯುಮ್ನ ಹೆಂಡತಿ ಗುಂಡಿಚ ಬಾಗಿಲನ್ನು ತೆರೆಯಲು ಬಲವಂತ ಮಾಡುತ್ತಾಳೆ. ಮನಸ್ಸಿಲ್ಲದ ಇಂದ್ರದ್ಯುಮ್ನ ಬಾಗಿಲನ್ನು ತೆರೆದಾಗ ಅಲ್ಲಿ ವಿಶ್ವಕರ್ಮ ಇರುವುದಿಲ್ಲ. ಇಂದ್ರದ್ಯುಮ್ನಿಗೆ ಅದೇ ಮರದಿಂದ ಮಾಡಿದ ಕೈ ಹಾಗೂ ಕಾಲುಗಳಿಲ್ಲದ 3 ಅಸಂಪೂರ್ಣ ವಿಗ್ರಹಗಳು ಸಿಗುತ್ತದೆ. ಅವುಗಳೇ ಶ್ರೀಕೃಷ್ಣ, ಸುಭದ್ರ, ಬಲರಾಮ. ಈ 3 ವಿಗ್ರಹಗಳನ್ನು ಒಂದು ಗುಡಿಯಲ್ಲಿ ಇಟ್ಟು ಪೂರಿ ಜಗನ್ನಾಥ್ ನಿಲಯ ಎಂದು ಆರಾಧನೆ ಮಾಡಿ ಇಂದಿನವರೆಗೂ ನಡೆದುಕೊಂಡು ಬಂದಿದ್ದಾರೆ.